ಕಾಗೆರಾಣಿ ಕಥೆ. ಒಂದು ಹಳ್ಳಿಯ ಅಂಚಿನಲ್ಲಿ ದೊಡ್ಡ ಬಾಳೆಮರ ಇತ್ತು. ಆ ಮರದ ಮೇಲೆ ರಾಣಿ ಎನ್ನುವ ಚತುರ ಕಾಗೆ ವಾಸಿಸುತ್ತಿತ್ತು. ರಾಣಿ ತುಂಬಾ ಬುದ್ಧಿವಂತಿ ಮತ್ತು ಎಲ್ಲರಿಗೂ ಸಹಾಯ ಮಾಡುವ ಸ್ವಭಾವದವಳು. ಒಂದು ದಿನ ಭಾರೀ ಬಿಸಿಲು. ಹಳ್ಳಿಯಲ್ಲಿದ್ದ ಎಲ್ಲಾ ಪಕ್ಷಿಗಳಿಗೂ ನೀರು ಸಿಗದೆ ತೊಂದರೆ ಆಯಿತು. ಒಂದು ಚಿಕ್ಕ ಗುಬ್ಬಚ್ಚಿ ನೀರಿಲ್ಲದೆ ಅಸಹಾಯವಾಗಿ ಕುಳಿತಿತ್ತು. ಅದನ್ನು ಕಂಡ ರಾಣಿಗೆ ತುಂಬಾ ಕರುಣೆಯಾಯಿತು. ರಾಣಿ ಸುತ್ತಲೂ ಹಾರಿ ನೋಡಿದಳು. ಹತ್ತಿರವೇ ಒಂದು ಮಣ್ಣಿನ ಹಂಡಿ ಇದ್ದಿತು. ಆದರೆ ಅದರಲ್ಲಿ ನೀರು ತುಂಬಾ ಕೆಳಗೆ ಇತ್ತು. ರಾಣಿ ತಕ್ಷಣ ಒಂದು ಉಪಾಯ ಕಂಡುಕೊಂಡಳು. ಹತ್ತಿರದ ಕಲ್ಲುಗಳನ್ನು ಒಂದೊಂದಾಗಿ ಹಂಡಿಗೆ ಹಾಕತೊಡಗಿದಳು. ಸ್ವಲ್ಪ ಸಮಯದಲ್ಲಿ ನೀರು ಮೇನಕ್ಕೆ ಬಂತು. ಗುಬ್ಬಚ್ಚಿ ಸಂತೋಷದಿಂದ ನೀರು ಕುಡಿದು ಚೇತರಿಸಿಕೊಂಡಿತು. ಇತರ ಪಕ್ಷಿಗಳು ನೀರು ಕುಡಿದು ರಾಣಿಗೆ ಧನ್ಯವಾದ ಹೇಳಿದರು. ಆ ದಿನದಿಂದ ಎಲ್ಲರೂ ರಾಣಿಯನ್ನು ಬುದ್ಧಿವಂತ ಕಾಗೆ ಎಂದು ಕರೆಯತೊಡಗಿದರು.